ನೀರಿನ ಬವಣೆಗೆ ಸ್ಪಂದಿಸಲು ಸಹಾಯವಾಣಿ ಬಳಕೆ ಬಂಗಾರಪೇಟೆ ಈ ಬಾರಿ ನಿರೀಕ್ಷೆ ಮೀರಿ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ತಾಲೂಕಿನಾದ್ಯಂತ ನೀರಿನ ಅಭಾವ ಉಲ್ಬಣಗೊಳ್ಳುವ ಸಾಧ್ಯತೆಯಿದೆ. ಇದನ್ನು ತಡೆಗಟ್ಟುವ ನಿಟ್ಟಿನಲ್ಲಿ ತಾಲೂಕು ಪಂಚಾಯಿತಿ ಬದ್ಧವಾಗಿದ್ದು ಸಾರ್ವಜನಿಕರಿಗೆ ಸಹಕಾರಿಯಾಗಲು ಕುಡಿಯುವ ನೀರಿನ ಅದಾಲತ್ ಎಂಬ ನೂತನ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿದೆ ಎಂದು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಹಣಾಧಿಕಾರಿ ರವಿಕುಮಾರ್ ತಿಳಿಸಿದರು. ತಾಲೂಕಿನ ದೊಡ್ಡವಲಗಮಾದಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ತಾಲೂಕು ಪಂಚಾಯಿತಿ ಹಾಗೂ ನಗರ ನೀರು ಸರಬರಾಜು ಇಲಾಖೆಯ ಸಹಭಾಗಿತ್ವದಲ್ಲಿ ಆಯೋಜಿಸಲಾಗಿದ್ದ ಕುಡಿಯುವ ನೀರಿನ ಅದಾಲತ್ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿ ಮಾತನಾಡಿದ ಅವರು, ಇಡೀ ಜೀವ ಸಂಕುಲದ ಆಧಾರ ಜಲ ಸಂಪನ್ಮೂಲವಾಗಿದೆ. ವಿಪರ್ಯಾಸ ಈ ಬಾರಿ ಹಿಂದೆಂದೂ ಕಾಣದ ಬಿಸಿಲಿನ ತಾಪಮಾನ ಹೆಚ್ಚಾಗಿದ್ದು ನೀರಿನ ಸಂಪನ್ಮೂಲಗಳ ಕೇಂದ್ರಗಳು ಬರಿದಾಗುತ್ತಿವೆ. ಇದನ್ನು ತಡೆಗಟ್ಟಲು ಇಂದು ಕುಡಿಯುವ ನೀರಿನ ಅದಾಲತ್ ಕಾರ್ಯಕ್ರಮ ಆಯೋಜಿಸಲಾಗಿದೆ ಎಂದರು. ತಾಲೂಕಿನಲ್ಲಿ ಗೌರವಾನ್ವಿತ ಮಾನ್ಯ ಶಾಸಕರ ನೇತೃತ್ವದಲ್ಲಿ ಅದೇ ರೀತಿ ಗ್ರಾಮ ಪಂಚಾಯಿತಿಗಳಲ್ಲೂ ಸಹ ಹಲವಾರು ಕುಡಿಯುವ ನೀರಿನ ಸಭೆಗಳನ್ನು ಮಾಡಿದ್ದೀವಿ. ಅದಕ್ಕೆ ಮುಂದುವರೆದಂತೆ ಇವತ್ತು ಕುಡಿಯುವ ನೀರಿನ ಅದಾಲತ್ ಸಭೆಯನ್ನು ಸಹ ಮಾಡಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು, ಮಾನ್ಯ ಮುಖ್ಯ ಕಾರ್ಯನಿರ್ವಾಹಕ ಅಧಿಕಾರಿಗಳು ಸೂಚನೆ ನೀಡಿರುತ್ತಾರೆ. ಹಾಗಾಗಿ ಇವತ್ತು ತಾಲೂಕಿನಲ್ಲಿ ನಾವು ದೊಡ್ಡವಲಗಮಾದಿ ಗ್ರಾಮ ಪಂಚಾಯಿತಿಯನ್ನು ಆಯ್ಕೆ ಮಾಡಿಕೊಂಡು ಇವತ್ತು ಈ ಒಂದು ಎಲ್ಲ ದೊಡ್ಡವಲಗಮಾದಿ ಗ್ರಾಮ ಪಂಚಾಯಿತಿಯ ಸುಮಾರು 10 ಗ್ರಾಮಗಳ ಎಲ್ಲ ಗ್ರಾಮಸ್ಥರು ಬಂದಿದ್ದೀರಿ. ಸಾಕಷ್ಟು ಮಹಿಳೆಯರು ಬಂದಿದ್ದೀರಾ. ಎಲ್ಲ ಹಿರಿಯ ಗೌರವಾನ್ವಿತ ನಾಗರಿಕ ಬಂಧುಗಳು ಬಂದಿದ್ದೀರಿ. ಸಾಕಷ್ಟು SHG ಗ್ರೂಪ್ಸ್ ಬಂದಿದ್ದೀರಾ. ಸೊ ಎಲ್ಲರೂ ಭಾಳ ಉತ್ಸುಕರಾಗಿ ಬಂದಿದ್ದೀರಾ. ಈ ಕುಡಿಯೋ ನೀರಿನ ಅದಾಲತ್ ಅಂದರೆ ಈ ಹಿಂದೆ ನಾವು ಕಂದಾಯ ಇಲಾಖೆಯಿಂದ ಕಂದಾಯ ಅದಾಲತ್ ಯಾವ ರೀತಿ ಮಾಡ್ತಿದ್ವೋ, ಜನರ ಬಳಿ ಬಂದು ಆ ಒಂದು ದಾಖಲಾತಿ ಆಂದೋಲನ ಏನು ಜನರ ಬಳಿನೇ ಬಂದು ಸಮಸ್ಯೆಗಳನ್ನು ಯಾವ ರೀತಿ ಬಗೆಹರಿಸ್ತಿದ್ವಿ, ಅಲ್ಲೇ ಕೂತ್ಕೊಂಡು ನಿಮ್ಮ ಊರಿಗೆ ಬಂದು ನಿಮ್ಮಲ್ಲೇ ಬಂದು ಸಮಸ್ಯೆಗಳನ್ನು ಬಗೆಹರಿಸುವಂಥದ್ದು. ಅದೇ ರೀತಿ ಇವತ್ತು ಕುಡಿಯೋ ನೀರಿದು ಅಷ್ಟೇ. ಈ ಊರಲ್ಲಿ ಸುಮಾರು 10 ಹಳ್ಳಿ ಇದ್ದಾವೆ. 10 ಹಳ್ಳಿಯಲ್ಲಿ ಈಗಾಗಲೇ ಸುಮಾರು 6195 ಜನಸಂಖ್ಯೆ ಇದೆ. ಅದರಲ್ಲಿ ಪುರುಷರು 3007 ಇದ್ದೀರಾ, 3017 ಮಹಿಳೆಯರು ಇದ್ದೀರಾ. ಮುಖ್ಯವಾಗಿ SC ಮಹಿಳೆಯರು ಸುಮಾರು 2561, ST ಬಂದು 23 ಜನ ಇದ್ದೀರಾ, OBC 3310. ಈ ರೀತಿ ನಮ್ಮ ದೊಡ್ಡವಲಗಮಾದಿ ಗ್ರಾಮ ಪಂಚಾಯಿತಿಯ ವಿವಿಧ ಗ್ರಾಮಗಳ ಒಂದು ಸಾಮಾನ್ಯ ಮಾಹಿತಿಯಾಗಿದೆ. ಸೊ ಇಲ್ಲಿ ಮುಖ್ಯವಾಗಿ ನಾವು 10 ಹಳ್ಳಿಯಲ್ಲಿ ಸುಮಾರು 11 ಓವರ್ ಹೆಡ್ ಟ್ಯಾಂಕ್ ಇದ್ದಾವೆ. ಇಲ್ಲಿ ಸಾಕಷ್ಟು ನಾವು ಕೊಳವೆ ಬಾವಿಗಳನ್ನು ನಮ್ಮ ವಾಟರ್ ಸಪ್ಲೈ ಇಲಾಖೆಯಿಂದ ಮತ್ತು ಮಾನ್ಯ ಶಾಸಕರ ನಿಧಿಯಿಂದ, ಅದೇ ರೀತಿ ಇನ್ನೂ ಇತರೆ ಅನುದಾನಗಳಲ್ಲಿ ಗ್ರಾಮ ಪಂಚಾಯತ್ ವತಿಯಿಂದ ನಾವು ಈಗಾಗಲೇ ಸಾಕಷ್ಟು ಬೋರ್ವೆಲ್ಗಳನ್ನು ಕೊರೆದು ಸಕ್ರಿಯವಾಗಿ ಎಲ್ಲರಿಗೂ ಕುಡಿಯೋ ನೀರಿನ ವ್ಯವಸ್ಥೆಯನ್ನು ಎಲ್ಲ ಜನರಿಗೆ ತಲುಪಿಸ್ತಾ ಇದ್ದೀವಿ. ಈ ಬೇಸಿಗೆಯಲ್ಲಿ ಸ್ವಲ್ಪ ಏನಾಗುತ್ತೆ, ಬೋರ್ವೆಲ್ಲಲ್ಲಿ ನೀರಿನ ಇಳುವರಿ ತುಂಬ ಕಡಿಮೆ ಆಗಿರುತ್ತೆ. ಸೊ ಹಂಗಾಗಿ ನಾವೇನು ಮಾಡಬೇಕು, ಮುಂಜಾಗ್ರತೆಯಿಂದ ಹೆಚ್ಚು ನಾವು ಕುಡಿಯೋ ನೀರಿಗೆ ಸಂಬಂಧಪಟ್ಟಂಥ ಮೂಲಗಳು ನಮ್ಮಲ್ಲಿ ಯಾವುದಾದ್ರೂ ಕೆರೆ ಇದೆಯಾ, ಕುಂಟೆ ಇದೆಯಾ, ಗೋಕಟ್ಟೆ ಇದೆಯಾ, ಅಥವಾ ಇನ್ನೂ ಬೇರೆ ಬೇರೆ ರೀತಿಯಲ್ಲಿ ನಾವು ನೀರನ್ನು ಬಳಕೆ ಮಾಡುವಂಥ ಮೂಲಗಳನ್ನು ನಾವು ಪಟ್ಟಿ ಮಾಡ್ಕೊಂಡಿದ್ದೇವೆ. ಸೊ ಈಗ ಈ ಪಂಚಾಯಿತಿಯಲ್ಲಿ ಸದ್ಯಕ್ಕೆ ಪ್ರಸ್ತುತ ಯಾವುದೇ ರೀತಿ ಸಮಸ್ಯೆ ಬಂದ ಹಾಗೆ ನಮ್ಮ ಗ್ರಾಮ ಪಂಚಾಯಿತಿಯ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು ಮತ್ತು ತಂಡ ತುಂಬ ಆ್ಯಕ್ಟಿವ್ ಆಗಿ ಕೆಲಸ ಮಾಡ್ತಾ ಇದ್ದೀವಿ. ಈಗ ಆಲ್ರೆಡಿ ನಿಮಗೆ ಎಲ್ಲೇ ಯಾವುದೇ ಗ್ರಾಮದಲ್ಲಾಗಿರ್ಬೋದು ಅಥವಾ ಎಲ್ಲೇ ಮನೆ ಸಮೀಪ ಆಗಿರ್ಬೋದು ಕುಡಿಯೋ ನೀರು ಸಮಸ್ಯೆ ಇದ್ದರೆ ನೀವು ತುರ್ತಾಗಿ ನೀವು ಗ್ರಾಮ ಪಂಚಾಯಿತಿಯ ಸಹಾಯವಾಣಿಗೆ ಫೋನ್ ಮಾಡ್ಬೋದು. ಅದೇ ರೀತಿ ನಮ್ಮ ತಾಲೂಕು ಪಂಚಾಯಿತಿಯಲ್ಲೂ ಒಂದು ಸಹಾಯವಾಣಿ ತೆರೆದಿದ್ದೇವೆ, ಅಲ್ಲೂ ಸಹ ನೀವು ಫೋನ್ ಮಾಡ್ಬೋದು. ನಿಮಗೆಲ್ಲ ತುರ್ತಾಗಿ ನಾವು ನಿಮ್ಮ ಸಮಸ್ಯೆಗೆ ನಾವು ಸ್ಪಂದಿಸೋದಕ್ಕೆ ನಮ್ಮ ತಂಡ ರೆಡಿ ಇದೆ. ಅದೇ ರೀತಿ ಇವತ್ತು ಈ ಕುಡಿಯೋ ನೀರಿನ ಅದಾಲತಲ್ಲಿ ಮುಖ್ಯವಾಗಿ ಇಲ್ಲಿ ಸಾಕಷ್ಟು ಕಡೆ ಒಂದೇ ಕಡೆ ಕೆಲವು ಕಡೆ ನೀರು ಒಬ್ಬ ಮನುಷ್ಯನಿಗೆ ಸುಮಾರು 55 ಲೀಟ್ರ್ ಒಂದು ದಿನಕ್ಕೆ ಕೊಡಬೇಕು ಅಂತೇಳಿ ನಮ್ಮ ಕಾಯ್ದೆ ಪ್ರಕಾರ ಇದೆ. ಸೊ ನಾವೆಲ್ಲರೂ ಒಬ್ಬರು 55 ಬಳಸ್ತಾ ಇದ್ವಿ, ಇನ್ನೊಬ್ರು 30 ಲೀಟ್ರ್ ಬಳಸ್ತಾ ಇದ್ದಾರೆ, ಇನ್ನೊಬ್ರು 20 ಬಳಸ್ತಾ ಇದ್ದಾರೆ ಅಂದರೆ ಅದು ಸಮಾನತೆ ಇರಲ್ಲ. ಸೊ ನಮ್ಮೆಲ್ಲರ ಮುಖ್ಯ ಉದ್ದೇಶ ಎಲ್ರಿಗೂ 55 ಲೀಟ್ರ್ ನೀರನ್ನು ತಲುಪಿಸಬೇಕು ಅಂತೇಳಿ ಮಾನ್ಯ ಜಿಲ್ಲಾಧಿಕಾರಿಗಳು ನಿನ್ನೆ ಸಭೆಯಲ್ಲಿ
ಈಗಾಗಲೇ ಈ ಕುಡಿಯೋ ನೀರಿನ ಅದಾಲತ್ ಸಭೆಯನ್ನು ಮಾಡಬೇಕು ಅಂತ ಹೇಳಿದ್ದಾರೆ. ಹಾಗಾಗಿ ಇಲ್ಲಿ ಎಲ್ಲರಿಗೂ ಸಹ ಸಮಾನವಾಗಿ ನೀರು ಸಿಗ್ತಾ ಇದೆ ಅಂತ ಭಾವಿಸ್ತೀನಿ. ಎಲ್ಲರೂ ನಿಮಗೆ ಆ ರೀತಿ ನೀರಿನ ಸಮಸ್ಯೆ ಅಥವಾ ಇಲ್ಲ ನಮಗೆ ಕಡಿಮೆ ಸಿಗ್ತಾ ಇದೆ ಅಂತೇಳಿ ನೀವೇನಾದರೂ ನಮ್ಗೆ ಹೇಳಿದ್ರೆ ಈ ಸಭೆಯಲ್ಲಿ ಅದನ್ನು ನಾವು ಪಟ್ಟಿ ಮಾಡ್ಕೊತೀವಿ. ಹೊರತಾಗಿ